ಅಪ್ಪ ನೀ ಇಲ್ಲೇ ಇದೆಯಾ? ನಾವು ಊರೆಲ್ಲ ಹುಡುಕ್ತೀವಿ ನಿಮ್ಮನ್ನ ಯಾವ ದೇವ್ರು ಕಳ್ಸಿದ್ ನಾವು ಗೊತ್ತಿಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ಗೌರ್ಮೆಂಟೇ ನಮ್ಮ ಹತ್ರ ಬಂದ್ಬಿಡ್ತು. ನಮ್ ಗೋಳನ್ನ ಕೇಳಕ್ಕೆ ಡೆಲ್ಲಿಯಿಂದ ಕಮಿಟಿನೇ ಬರ್ತಾ ಇದೆಯಂತೆ. ನಮ್ ಕಷ್ಟನ ಅವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಒಳ್ಳೇದಾಗತ್ತಂತೆ. ಕಲೆಕ್ಟರ್ ಆಫೀಸಿಂದ ವಿಷಯ ಗೊತ್ತಾಯ್ತಪ್ಪ. ತುಂಬಾ ಒಳ್ಳೇದು. ನಿಮ್ ಕಷ್ಟ ಬಗೆಹರಿದ್ರೆ ಸಾಕು. ಅವರಿಗೆಲ್ಲ ವಿವರಿಸಿ ಹೇಳಿ ಹೊರಡಿ. ಅದೇನಪ್ಪ ಹೋಗ್ ಬಂತಿದ್ಯಾ? ನೀನ್ ಬರ್ದೆ ನಾವು ಹೇಗ್ ಹೋಗಕ್ಕಾಗುತ್ತೆ? ಹೌದಣ್ಣ, ನಮ್ ಜೊತೆ ಇರ್ಬೇಕು. ಅಲ್ಲಿರೋರೆಲ್ಲ ದೊಡ್ಡ ಸಾಹೇಬ್ರು. ಯಾರ ಹತ್ರ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ನೀವಿದ್ರೇನೆ ಕೆಲ್ಸ ಆಗುತ್ತಣ್ಣ. ಅವ್ರು ಕರೆದಿದ್ದು ನಿಮ್ಮನ್ನ, ನಿಮ್ ಊರವ್ರನ್ನ. ನಾನು ಅಲ್ಲಿಗೆ ಬರ್ಬಾರ್ದು. ಅದೇನಪ್ಪ ಹಾಗೆ ಹೇಳ್ತಿದ್ಯಾ? ಇದು ನಿನ್ನ ಊರಲ್ಲ ಅಂತ ಯಾರು ಹೇಳಿದ್ರು? ನೀನು ನಮ್ಮವನೇ. ಜೈಲಲ್ಲಿ ಹುಟ್ಟಿರೋ ಶ್ರೀಕೃಷ್ಣ ರೇಪಲ್ಲೇ ಬರ್ಲಿಲ್ವಾ? ಅಯೋಧ್ಯದಲ್ಲಿ ಹುಟ್ಟಿದ ಮಾತ್ರಕ್ಕೆ ಶ್ರೀರಾಮಚಂದ್ರ ಈ ಲೋಕಕ್ಕೆ ದೇವರಾಗದೆ ಇರ್ತಾನ? ನೀನು ನಮ್ಮವರಲ್ಲಿ ಒಬ್ಬ. ನಮ್ಮ ಧೈರ್ಯ ಅದ್ ಹಾಗಲ್ಲ ಯಜಮಾನ್ರೆ. ನಾನಲ್ಲಿ ಮಾತಾಡೋದು ಒಳ್ಳೇದಲ್ಲ. ನೀನ್ ಯಾರು? ನಿನಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಹೇಳಿ? ಶಬಾಷ್ ಕಣ ಅಂಜಿ, ಮಾತು ಬರ್ದಿದ್ರು ಒಳ್ಳೆ ಮಾತು ಹೇಳ್ದೆ. ಊರಿನ ಜೊತೆಗೆ ಸಂಬಂಧ ಬೇಕಲ್ವನಪ್ಪ? ಇವನಿಗಿರೋ 1 ಎಕರೆನೂ ನಿಮಗೆ ಬರ್ಕೊಡ್ತಾನಂತೆ. ಈಗ ನೀನು ಕೂಡ ನಮ್ಮಲ್ಲೊಬ್ಬ. ನನಗಿರೋ 2 ಎಕರೆಲಿ 1 ಎಕರೆ ಬರ್ಕೊಡ್ತೀನಪ್ಪ ನಿನಗೆ. ನನಗಿರೋ 3 ಎಕರೆಲಿ ಅರ್ಧ ನಿಂದೆ ತಮ್ಮ. ನೋಡ್ದ ಅಣ್ಣ, ಇಷ್ಟೊತ್ವರೆಗೂ ನನಗೆ ಏನ್ ಹಕ್ಕಿದೆ ಅಂತ ಕೇಳ್ತಿದ್ದೆ. ಇವಾಗ ನಮ್ಮೆಲ್ರಿಗಿಂತ ನೀನೇ ದೊಡ್ಡ ಮನುಷ್ಯ. ನಿನ್ಯಾರಣ ತಡಿಯೋದು? ನನಗೇನು ಬೇಡ. ನೀವೇ ನನ್ನ ಕುಟುಂಬ. ನಾನ್ ನಿಮ್ ಮನೇಲಿ ಒಬ್ಬ. ನಿಮಗ್ ಮೊಮ್ಮಗ, ನಿಮಗ್ ಮಗ, ನಿಮಗ್ ತಮ್ಮ ನಾನು. ಬರ್ತೀನಿ ಯಜಮಾನ್ರೆ. ನೀವು ಧೈರ್ಯವಾಗಿರಿ. ಸಂತೋಷ ಕಣಪ್ಪ. ನಾವು ಹೊರಡ್ತೀವಪ್ಪ. ಬೆಳಿಗ್ಗೆ 9 ಗಂಟೆಗೆ ಕಲೆಕ್ಟರ್ ಆಫೀಸ್ ಹತ್ರ ನಾವೆಲ್ಲ ಭೇಟಿ ಆಗೋಣ. ಬರ್ತೀನಪ್ಪ, ಮರಿಬೇಡಪ್ಪ. ನಾಳೆಯಿಂದ ನಮ್ ಕಷ್ಟ ಎಲ್ಲ ತೀರೋಗುತ್ತಪ್ಪ. ಹೌದಣ್ಣ. ಏನ್ ಮಾಡ್ತಾ ಇದ್ದೀರೋ? ಹೇಳು, ಏನಾಯ್ತು? ಸತಿ, 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 ಎದ್ದೇಳು ಸತಿ, ಸತಿ. ನಿಂಗೇನು ಆಗಲ್ಲ, ನಿಂಗೇನು ಆಗಲ್ಲ. ಏನಾಯ್ತು? ಅರ್ಜೆಂಟಾಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋಗಿ. ಊರ್ಸಕ್ ಬರಲ್ವಾ? ರಾಮು, ನಾನ್ ಬದುಕ್ಬೇಕು ಕಣ. ನನ್ನ ಬದುಕ್ಸೋ. ಏನು ಆಗಲ್ಲ. ನನಗ್ ಬದುಕ್ಬೇಕು ಅಂತಿದೆ ಕಣ. ನನಗ್ ಬದುಕ್ಸೋ, ಕೈ ಮುಗಿತೀನ. ನಿಂಗೇನು ಆಗಲ್ಲ. ಸರ್, ಒಳಗಡೆ ಹೋಗ್ಬಾರ್ದು. ರಕ್ತ ತುಂಬಾ ಹೋಗಿರೋದ್ರಿಂದ ಪಲ್ಸ್ ರೇಟ್ ಬಿದ್ದೋಗಿದೆ. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು. ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗೋಷ್ಟು ಟೈಮೂ ಇಲ್ಲ. ಅರ್ಜೆಂಟಾಗಿ ದುಡ್ಡು ಅರೇಂಜ್ ಮಾಡ್ಕೊಳ್ಳಿ. ಮೇಕ್ ಇಟ್ ಫಾಸ್ಟ್. ಸಮಾಧಾನ ಮಾಡ್ಕೊಳ್ಳಿ.
ನೀ ಇಲ್ಲಿದ್ಯಾ? ನಮ್ಮವರೆಲ್ಲ ನಿನಗೋಸ್ಕರ ಕಲೆಕ್ಟರ್ ಆಫೀಸ್ ಹತ್ರ ಕಾಯ್ತಾ ಇದಾರಪ್ಪ. ಫೋನ್ ಇದೆಯಾ? ಇದೆ ಕಣಪ್ಪ. ಹಲೋ ಏಯ್, ರಾಮ್, ಎಲ್ಲಿದ್ಯೋ? ನಾನೊಂದು ಅಡ್ರೆಸ್ ಹೇಳ್ತೀನಿ. ಅಲ್ಲಿ ಸತ್ಯ ಅನ್ನೋನು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ನೀನ್ ಏನ್ ಇನ್ಫ್ಲುಯೆನ್ಸ್ ಮಾಡ್ತೀಯೋ, ಎಷ್ಟು ದುಡ್ಡು ಖರ್ಚು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅವ್ನು ಮಾತ್ರ ಬದುಕಬೇಕು. ನಿನಗೆ ಬರೀ 5 ನಿಮಿಷ ಟೈಮ್ ಕೊಡ್ತೀನಿ. ಇವತ್ತೇ ಕೊನೆ ದಿನ ಕಣೋ. ಇನ್ನೊಂದ್ 2 ಗಂಟೆ ಕಳೆದ್ರೆ ನಿನ್ ಲೈಫ್ ಹೇಗಿರುತ್ತೆ ಅಂತ ಗೊತ್ತಾ? ಈ ಟೈಮಲ್ಲಿ ಇಂಥ ಡಿಸಿಷನ್ ತಗೊಳ್ಳೋ ಅದ್ ನನಗೆ ಗೊತ್ತು. ಆದ್ರೆ ಇವಾಗ ನನಗೆ ಅವ್ನ ಪ್ರಾಣ ಮಾತ್ರ ಮುಖ್ಯ. ನಿನ್ಗೇನಾದ್ರೂ ಹುಚ್ಚ? ಅಲ್ಲ, ಅವ್ನ ಯಾವನಿಗೋಸ್ಕರ ಹೇಳ್ದಷ್ಟು ಮಾಡು. ಏನ್ರಯ್ಯ, ದೊಡ್ಡ ಸಾಹೇಬ್ರು ಬಂದವ್ರೆ, ನಿಮ್ಮನ್ ಕರಿತಿದ್ದಾರೆ. ಅಣ್ಣವ್ರೆ, ಆ ಸಾರ್ ಅವ್ರನ್ನ ಒಂದ್ 5 ನಿಮಿಷ ನಿಂತ್ಕೊಳಕ್ ಹೇಳಿ. ನಮ್ಮವ್ರೊಬ್ರು ಬರ್ಬೇಕು. ಅದೇನ್ರಯ್ಯ, ಇಲ್ಲಿ ಇಷ್ಟೊಂದ್ ಜನ ಇದ್ದೀರಲ್ಲ, ಆ ಒಬ್ಬ ಬರ್ದೇ ಇದ್ರೇನಂತೆ? ನೀವು ಬನ್ನಿ. ಇಲ್ಲ ಅಣ್ಣ, ಅವನೊಬ್ಬ ನಮ್ಗೆ 100 ಜನಕ್ಕೆ ಸಮಾನ. ಬರ್ತಾನಣ್ಣ. ಸರಿ, ನಿಮ್ಮಿಷ್ಟ. ಬೇಗ ಬನ್ನಿ.